ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ. ಸೂಪರ್ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ನಾನೇ ತುಂಬ ಖುಷಿಯಾಗ್ಬಿಟ್ಟೆ ವೆಯ್ಟ್ ಅನ್ನೋದು ನೋಡಿಬಿಟ್ಟು. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಟಿಪ್ಸ್ ಅನ್ನೋದು ಕೊಟ್ಟಿದ್ದೀನಿ, ಹಾಗೆ ಫುಲ್ ಡೇ ಡಯಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಏನೆಲ್ಲ ಮಾಡಿದೆ ಏನು ಅನ್ನೋದೇ ಇರುತ್ತೆ ಈ ಒಂದು ಬ್ಲಾಗಲ್ಲಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಯಥಾ ಪ್ರಕಾರ ವೆಯ್ಟ್ ಚೆಕ್ ಮಾಡಿಕೊಂಡು ಅದಾದಮೇಲೆ 1 ಲೀಟರಷ್ಟು ನೀರು ಕುಡಿತೀನಿ ಸ್ನೇಹಿತರೆ. 1 ಲೀಟರಷ್ಟು ನೀರು ಕುಡಿದಾದ್ಮೇಲೆ ಕರೆಕ್ಟಾಗಿ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಅದು ಜೀರಿಗೆ, ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಸೋಂಪು. ಸೊ ಅದನ್ನು ಇದು ಮಾಡ್ಕೊತೀನಿ. ಇನ್ನು ನಿನ್ನೆಗೂ ಇವತ್ತಿಗೂ ನಮ್ಮ ರಿಸಲ್ಟ್ ನೋಡೋದಾದರೆ, ನೆನ್ನೆ ಬಂದುಬಿಟ್ಟು ನನ್ನ ವೆಯ್ಟ್ ಬಂದುಬಿಟ್ಟು 73.350ನೇ. ಲಾಸ್ಟ್ ಟೈಮು 1600 ಕ್ಯಾಲರೀಸ್ ಏನೋ ತಗೊಂಡಿದ್ದಕ್ಕೆ ಅಷ್ಟೇ ಇತ್ತು ಅಂತ ಹೇಳಿದ್ನಲ್ವ. ಸೊ ವೆಯ್ಟ್ ಬ್ಯಾಲೆನ್ಸ್ ಆಗಿತ್ತು ನಿನ್ನೆ. ಬಟ್ ನಿನ್ನೆಗೂ ಇವತ್ತಿಗೂ ಮತ್ತೆ 500 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, 72.850 ಇದೆ. ಸೊ ಇನ್ನು ಡೇ 6 ಡೇ 7ಅಲ್ಲಿ ಏನಾದರೂ ನಾನು 400 ಗ್ರಾಮ್ಸ್ ಕಡಿಮೆ ಮಾಡ್ಕೊಬಿಟ್ರೆ ನನ್ನ ಒನ್ ವೀಕಲ್ಲಿ 2 kgs ಅನ್ನೋದು ಕಡಿಮೆ ಆಗುತ್ತೆ. ಹೋಪ್ ಇದೆ ನನಗೆ ಕಡಿಮೆ ಆಗ್ತೀನಿ ಅಂತ. ನೋಡೋಣ ಸ್ನೇಹಿತರೆ. ಸೊ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 72.850. ಓಕೆನಾ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಸ್ನೇಹಿತರೆ. ಒಂದೊಂದು ಸಲ ನಾನು ಹೇಳಲ್ವಾ, ನಾವು ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ತುಂಬಾ ಮುಖ್ಯ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಸೊ ಹಾಗಾಗಿನೇ ಕ್ಯಾಲೋರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇವತ್ತು ಕೂಡ ನಾನು 1300-400 ಒಳಗಡೆನೇ ಇದೆ ನಂದು. ನನಗೆ ಗೊತ್ತಿರೋ ಪ್ರಕಾರ 1400-400 ಒಳಗಡೆನೇ ಬ್ಯಾಲೆನ್ಸ್ ಮಾಡಿದ್ದೀನಿ. ನೋಡೋಣ, ನಾಳೆ ಒಂದು 100-200 ಗ್ರಾಮ್ ಕಡಿಮೆ ಆದರೂ ಕೂಡ ತುಂಬ ಖುಷಿ ಇದೆ ನನಗೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಕೂಡ ಹೋಯಿತು. ಇನ್ನು ನೆನ್ನೆನೇ ಪಪಾಯ ತಂದಿದ್ವಲ್ಲ, ಸೊ ಅದರಲ್ಲಿ ಬೆಳಗ್ಗೆನೇ ಒಂದು 300-400 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡೆ. ಒಂದು 9:30ಗೆಲ್ಲ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ನೆನ್ನೆ ಪಪ್ಪಾಯ ತಿಂದಿದ್ದೆ ಅಲ್ವಾ ಲಾಸ್ಟು. ಸೊ ಹಂಗಾಗಿ ಸ್ವಲ್ಪ ಬೇಗ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಅನ್ನೋದು ತೊಗೊಂಡೆ. ನೀವೇನಾದರೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ, ನಿಮ್ಮ ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗೋದೇನಪ್ಪ ಅಂದರೆ ಪಪ್ಪಾಯ. ಹಂಗಂತ ಇದು ಲೋ ಕ್ಯಾಲೋರಿ, ಪ್ರೋಟೀನ್ ಗೀಟೀನ್ ಎಲ್ಲ ತುಂಬ 0% ಇರುತ್ತೆ. 0 ಅಂತಂದರೆ 1 ಗ್ರಾಮ್ ಪ್ರೋಟೀನ್ ಸಿಕ್ಕಿದ್ರೆ ಹೆಚ್ಚು ನಿಮಗೆ, 100 ಗ್ರಾಮ್ಸಲ್ಲಿ. ಸೊ ಆ ಥರ ಇರುತ್ತೆ. ಓಕೆನಾ. ಅಂದರೆ ಲೋ ಪ್ರೋಟೀನ್ ಇರುತ್ತೆ, ಬಟ್ ಲೋ ಕ್ಯಾಲೋರಿ, ತುಂಬ ಕಡಿಮೆ ಕ್ಯಾಲೋರಿ. ಈಗ ನೀವೊಂದು 400 ಗ್ರಾಮ್ಸ್ ತೊಗೊಳ್ಳಿ, ಒಂದು 300 ಗ್ರಾಮ್ಸ್ ಪಪ್ಪಾಯ ತೊಗೊಂಡ್ರು ಕೂಡ 130ನೇ. ಅಲ್ಲಿಗೆ 100 ಗ್ರಾಮ್ಸ್ಗೆ ನಿಮಗೆ ಹೆಚ್ಚು ಕಮ್ಮಿ ಒಂದು 45 ಕ್ಯಾಲೋರೀಸ್ ಅಷ್ಟೇ. ಈಗ ಒಂದು ಅರ್ಧ kg ತೊಗೊಂಡ್ರು ಕೂಡ ನಿಮಗೆ ಬಿಲೋ 200 ಕ್ಯಾಲೋರೀಸೇ ಇರುತ್ತೆ. ಓಕೆನಾ. ಹತ್ರ ನಿಮಗೆ 200 ಕ್ಯಾಲೋರೀಸೇ. ಒಂದೇ ಸಲ ನೀವು ಅರ್ಧ kg ಪಪ್ಪಾಯ ತಿಂತೀನಿ ಅಂದರೂ ಕೂಡ, ಅರ್ಧ kg ಪಪ್ಪಾಯ ತಿಂದರೆ ನಿಮಗೆ ಫುಲ್ ಹೊಟ್ಟೆ ಫಿಲ್ ಆಗುತ್ತೆ. 200 ಕ್ಯಾಲೋರೀಸೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 200 ಕ್ಯಾಲೋರೀಸ್ ಪಪ್ಪಾಯ ಅಂದರೆ ತುಂಬ ಒಳ್ಳೆಯದಲ್ವಾ. ಸೊ ಆ ಥರ ಇವತ್ತು ನಾನು ಕೂಡ ಒಂದು 300-400 ತೊಗೊಂಡೆ ಸ್ನೇಹಿತರೆ. ಚೆನ್ನಾಗಿತ್ತು ಪಪ್ಪಾಯ. ಟೇಸ್ಟ್ ಅಂತೂ ಸೂಪರ್. ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಅಲ್ವಾ. ಸೊ ಈಗ ಪಪ್ಪಾಯ ಸೀಸನ್ ಇರೋದ್ರಿಂದ ಮತ್ತು ಕಡಿಮೆ ರೇಟು ಕೂಡ ಸ್ನೇಹಿತರೆ. kg 30 ರೂಪಾಯಿ 40 ರೂಪಾಯಿ ಇರುತ್ತೆ. ನಾನು 100 ರೂಪಾಯಿಗೆ 3 kg ಅಂತ ಇದು ಮಾಡ್ತಾರಲ್ಲ. ಸೊ ಹಾಗೆ ತೊಗೊಂಡ್ರೆ ನಿಮಗೆ ದಿನಕ್ಕೆ ನಾವೊಬ್ಬರೇ ತಿಂತೀವಿ ಅಂದರೂ ಕೂಡ ಒನ್ ಟೈಮ್ ಯಾವಾಗಾದರೂ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇಲ್ಲ ಡಿನ್ನರ್ಗೆ ಕೂಡ ನೀವು ಇದನ್ನೇ ತೊಗೊಳ್ಬೋದು. ಓಕೆನಾ. ಸೊ ಆ ಥರ ನೋಡ್ಕೊಳ್ಳೋದಾದರೆ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 2 ಡೇಸ್ 3 ಡೇಸ್ ಆರಾಮಾಗಿ ತೊಗೋಬೋದು. ಓಕೆನಾ. ಪಾಪ ಇನ್ನು ಹಳ್ಳಿ ಸೈಡ್ ಅಂತಂದರೆ ತೊಗೊಳ್ಳೋದೇ ಬೇಡ, ಸಿಗಲೂಬಹುದು ಅಲ್ವಾ. ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳಲ್ಲ, ಸಿಗ್ಬೋದು. ಇನ್ನು ಇಲ್ಲಿ ನಿಮಗೆ ಒಂದು ಹೆಲ್ದಿ ಮಿಲ್ಲೆಟ್ ಗಂಜಿ ಅನ್ನೋದು ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಮಿಲ್ಲೆಟ್ಸ್ ಆಗಿರ್ಬೋದು ಸ್ನೇಹಿತರೆ, ಡಯಟಲ್ಲಿ ಬಳಸೋದು ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ಸಲ ಈಗ ರೈಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತೀವಲ್ವ, ರೈಸ್ ಬದಲು ಈ ಥರದ್ದು ಈಗ ಮಿಲ್ಲೆಟ್ಸ್, ಸಿರಿಧಾನ್ಯಗಳಂತ ಹೇಳ್ತೀವಲ್ವ, ಯಾವುದಾದ್ರೂ ಓಕೆ. ಊದಲು ಆಗಿರ್ಬೋದು, ಸಾಮೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಆಮೇಲೆ
ಕಿನ್ವಾ ಆಗಿರ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರೋದು ಕಿನೋವಾ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟೇ ನೆನೆಸಿಟ್ಟಿದ್ದೆ, ಏನು ಗಂಜಿ ಮಾಡ್ಕೊಳ್ಳೋಣ ಅಂತ. ಒಂದು ಹಾಫ್ ಕಪ್ಪು ಕೂಡ ಇಲ್ಲ, ಸ್ಪೂನ್ ಲೆಕ್ಕ ಅಂದರೆ ಒಂದು 3-4 ಸ್ಪೂನ್ ಅಷ್ಟು, ಓಕೆನಾ. ಅದನ್ನು ನೆನೆಸಿಟ್ಟಿರೋದನ್ನು ಚೆನ್ನಾಗಿ ಒಂದು 3-4 ಸಲ ತೊಳೆದುಬಿಟ್ಟು ಈ ಥರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ನನಗೆ ಇನ್ನೊಂದಷ್ಟು ಪ್ರೋಟೀನ್ ಬೆಳಗ್ಗೆ ಅದು ತಿನ್ನಲ್ವಾ, ಒಂದು 11:30 ಆ ಟೈಮ್ಗೆ ಈ ಗಂಜಿನ ತೊಗೊತಾ ಇದ್ದೀನಿ. ಅದೇನು ಒಂದು 200 ಕ್ಯಾಲೋರೀಸ್ ಅಲ್ವ, ಬೇಗ ಹೊಟ್ಟೆ ಹಶ್ವಾದಂಗೆ ಆಯಿತು. ಸೊ ಹಾಗಾಗಿ ಏನು ಮಾಡಿದೆ, ಒಂದೇ ಸಲ ತೊಗೊಳ್ಳೋದು ಬೇಡ. ನಾನು ಐಡಿಯಾ ಇದ್ದಿದ್ದೆ ಗಂಜಿ ಜೊತೆಗೆ ಪಪ್ಪಾಯ ತಿಂದು ಸುಮ್ಮನೆ ಆಗೋಣ ಅಂತ. ಬಟ್ ನಾನು ಒಂದೇ ಸಲ ತಿನ್ನೋದಕ್ಕಿಂತ 1 ಅವರ್ ಗ್ಯಾಪ್ ಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಮಾಡ್ಕೊಂಡಿರೋ ಗಂಜಿ ಇದು. ಸೊ ಕರೆಕ್ಟಾಗಿ ಒಂದು 9:30 ತಿನ್ನಲ್ವ, ಸೊ ಒಂದು 10:30 11 ಗಂಟೆ ಆ ಟೈಮ್ಗೆ ತೊಗೊಂಡಿದ್ದೀನಿ ಗಂಜಿನ. ಸೊ ನೆನೆಸಿರೋ ಬಾದಾಮನ್ನ ಇದಕ್ಕೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೆ. ಸೊ ನಾವು ಅದೇ ಗಂಜಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಚೆನ್ನಾಗಿ ಮಳ್ಸ್ಕೋಬೇಕು. ನೀರು ಚೆನ್ನಾಗಿ ಕುದಿಯೋ ಸಮಯದಲ್ಲಿ ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಮಿಲ್ಲೆಟ್ಸ್ ಅಲ್ವಾ, ಅಷ್ಟು ಬೇಗ ಇದಾಗಲ್ಲ. ಸೊ ಜೀರ್ಣ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಕೆಲವ್ರಿಗೆ ಸೆಟ್ ಆಗುತ್ತೆ ಸ್ನೇಹಿತರೆ, ಕೆಲವ್ರಿಗೆ ಸೆಟ್ ಆಗಲ್ಲ. ಮಿಲ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇದನ್ನು ಮಿನಿಮಮ್ 8 ಅವರ್ ನೆನೆಸ್ಬಿಟ್ಟು ನೀವು ಯೂಸ್ ಮಾಡಿದ್ದೆ ಆದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಒಳ್ಳೆಯದು ಕೂಡ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ, ಓಕೆನಾ. ಸೊ ಇದಕ್ಕೆ ನೀವು ಉಪ್ಪು ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬರೀದೇ ಕುಡಿಯೋಕೆ ಒಂಥರ ಇತ್ತು ಫಸ್ಟ್ ಟೇಸ್ಟ್ ನೋಡಿ. ಆಮೇಲೆ ಒಂದರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ ಸ್ನೇಹಿತರೆ, ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ಸ್ಕಿಪ್ ಆಗಿದೆ ವಿಡಿಯೋ. ಸೊ ಇಲ್ಲಿ ಬೆಳಗಿದೆಯಲ್ವ, ಇಲ್ಲಿ ನಾನು ಬೆಲ್ಲ ಮಿಕ್ಸ್ ಮಾಡಿದ್ದೀನಿ. ಒಂದು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ. ಸೊ ಬಾದಾಮ್ ಎಲ್ಲ ಇರುತ್ತಲ್ವ, ಚೆನ್ನಾಗಿರುತ್ತೆ. ಸೇಮ್ ನಮಗೆ ಇದಕ್ಕೆ ತುಪ್ಪದಲ್ಲಿ ಹುರಿದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಏನಾದರೂ ಹಾಕ್ಕೊಬಿಟ್ರೆ, ಇನ್ನು ಬೆಲ್ಲ ಒಂದು ಸ್ವಲ್ಪ ನಾವು ಪಾಯಸ ಮಾಡ್ದಂಗೆ ಏನಾದರೂ ಮಾಡ್ಕೊಂಡು ಹಾಕ್ಕೊಂಡ್ವಿ ಅಂದರೆ ನಿಜ ಹೇಳ್ತೀನಿ, ಹೆಸರುಬೇಳೆ ಪಾಯಸ ಟೇಸ್ಟೇ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಚೆನ್ನಾಗಿತ್ತು ಗಂಜಿ. ಸೊ ಈ ಗಂಜಿನ ಕುಡಿದು ನಾನು ಕರೆಕ್ಟಾಗಿ ಅದೇ ಹೇಳಿದ್ನಲ್ಲ, ಒಂದು 11:30 ಕುಡಿದೆ. ಅದಾದಮೇಲೆ ನಾನು ಏನೂ ಕುಡಿಯೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಹೊಟ್ಟೆ ಹಶ್ವಾದ್ರೆ ಮಾತ್ರ ಏನಾದರೂ ತಿನ್ನಿರಿ, ಇದು ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮ್ಮನೆ ಸ್ನ್ಯಾಕ್ ಅಂತೆ ಅದಂತೆ ಇದಂತೆ ಅಂತೆಲ್ಲ ಏನು ಇದು ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಲಾಸ್ ಜರ್ನಿ ಅಂತಂದಮೇಲೆ ನಿಜವಾಗ್ಲೂ ಕ್ರೇವಿಂಗ್ಸ್ ಆಗೋದುಂಟು, ತುಂಬ ಕಷ್ಟ ಇದೆ ವೆಯ್ಟ್ ಲಾಸ್ ಆಗೋದು, ಓಕೆನಾ. ಯಾಕಂತಂದರೆ ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಮೀಡಿಯಾ ಮುಂದೆ ಬಂದು ಪದೇ ವೆಯ್ಟ್ ಲಾಸ್ ಆಗೋದು ಮತ್ತು ಜಾಸ್ತಿ ಆಗೋದು ತುಂಬ ಮನೆಯಲ್ಲಂತೂ ತುಂಬ ಶೇಮ್ ಮಾಡ್ತಿದ್ದಾರೆ ನಮ್ಮ ಮನೆಯವರಂತೂ. ನಿನ್ನಿಂದ ಆಗಲ್ಲ ಅಂತ. ಮೇ ಬಿ ಅವ್ರು ನಾನು ಮೋಟಿವ್ ಆಗಲಿ ಅಂತ ನನಗೆ ಕಿಂಡಲ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಇಷ್ಟು ದಿನ ತುಂಬ ಸಪೋರ್ಟ್ ಮಾಡೋರು. ಬಟ್ ಈಗೊಂದು 2 ಸಲದಿಂದ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗಿಂದ ಬೈಯೋದಾಗಿದ್ದಾರೆ. ನಿನ್ನಿಂದ ಆಗಲ್ಲ ಅಂತ ಅನ್ನೋ ಥರನೇ ಮಾತಾಡ್ತಾ ಇದ್ದಾರೆ. ಇಟ್ಸ್ ಓಕೆ. ನಾನು ಇವತ್ತು ಕೂಡ ಚಾಲೆಂಜ್ ಮಾಡಿದೆ. ನೋಡು, ನಾನು ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನಾನು ಹೇಗೆ ಆಗ್ತೀನಿ ನೋಡು ಅಂತ. ಅದು ನೋಡೇ ಬಿಡೋಣ ಅಂತ ಕೂಡ ಅವರು ಇವತ್ತು ಇದು ಮಾಡಿದರು. ಸೊ ನನ್ನ ಟಾರ್ಗೆಟ್ ಇರೋದು ಏನು ಗೊತ್ತಾ ಸ್ನೇಹಿತರೆ, 60 kgs. ಹಂಗಂದ್ಬಿಟ್ಟು ಇವಾಗ ಕರೆಕ್ಟಾಗಿ 73 ಅಂದ್ಕೊಳ್ಳೋಣ ನನ್ನ ವೆಯ್ಟು. 73 ಅಂತಂದರೆ 60 ಅಂತಂದರೆ ಹತ್ರ 14 kg. 14 kgನ ನಾನು 2 ಮಂತ್ಸಲ್ಲಿ ಇಳ್ಸೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಟಾರ್ಗೆಟ್ ಏನಪ್ಪ ಅಂತಂದರೆ ಕನಿಷ್ಠ ಅಟ್ಲೀಸ್ಟ್ ನನ್ನ ಬರ್ಡೇ ಅಷ್ಟರೊಳಗಡೆ 69 ನೋಡಬೇಕು, 69 ದಾಟಬೇಕು ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಆಮೇಲೆ ಇನ್ನೊಂದು 1 ಮಂತ್ ಇರುತ್ತಲ್ವ, ಒಂದು 65 ಬಂದರೆ ಸಾಕು ಅಂತ ನನ್ನ ಟಾರ್ಗೆಟ್ ಇರೋದು. ನೋಡೋಣ. ಬಟ್ ಈ ಸಲ ಅಂತೂ ನಾನು ಎಲ್ಲ ಥರ ಬಿಡಲ್ಲ ಸ್ನೇಹಿತರೆ. ಮಧ್ಯದಲ್ಲಿ ಮತ್ತೆ ಜಾಸ್ತಿ ಆಗೋದು ಆ ಥರ ಬಿಡೋಕ್ಕೆ ಹೋಗಲ್ಲ. ಆ ದೇವ್ರ ದಯೆಯಿಂದ ಏನೂ ಪ್ರಾಬ್ಲಮ್ಗಳು ಬರಬಾರ್ದು. ಎಲ್ಲೇ ಹೋದರೂ ನನ್ನ ಫುಡ್ ಕಂಟ್ರೋಲ್ ಅನ್ನೋದು ಹಾಗೇ ಇರಬೇಕು. ಸೊ ನೋಡೋಣ. ನಾನಂತೂ ತುಂಬ 100% ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೊಂದು, ನಾನು ಆವಾಗಲೇ ಹೇಳ್ದಂಗೆ ಹೊಟ್ಟೆ ಹಶ್ವಾದ್ರೆ ಮಾತ್ರ ಏನಾದರೂ ತೊಗೊಳ್ಳಿ. ಸ್ನ್ಯಾಕ್ ಆಗಿರ್ಬೋದು, ಊಟ ಜಾಸ್ತಿ ತಿನ್ನಬೇಕು ಅಂತಂದಾಗ ಏನಾದರೂ ಹೆಲ್ದಿ ಸ್ನ್ಯಾಕ್ ತೊಗೊಳ್ಳಿ, ಇಲ್ಲ ಅಂತಂದಿಲ್ಲ. ನಾನಂತೂ ಈ ಡಯಟಲ್ಲಿ ಪಪ್ಪಾಯ ಬಿಟ್ಟರೆ ಎಲ್ಲೂ ಫ್ರೂಟ್ಸ್ ಅನ್ನೋದು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಸೀಸ್ನಲ್ ಫ್ರೂಟ್ ಬಂದರೆ, ನೇರಳೆ ಹಣ್ಣು ಇಂಥದ್ದೆಲ್ಲ ಬಂದರೆ ಮಾತ್ರ ತೊಗೊತೀನಿ. ಅದು ಬಿಟ್ಟರೆ ಬೇರೆ ಏನು ಬನಾನಾ, ಸಪೋಟ, ಆಮೇಲೆ ಆಪಲು, ದಾಳಿಂಬೆ ಇಂಥದ್ದು ಏನೂ ಯೂಸ್ ಮಾಡ್ತಾಯಿಲ್ಲ. ಮನೇಲಿ ಏನಿದೆಯೋ ಅದನ್ನೇ ಮಾಡ್ಕೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಏನಂದರೆ ಪಪ್ಪಾಯ,
ಆವಾಗವಾಗ ಈ ನೇರಳೆಹಣ್ಣು ಸ್ವಲ್ಪ ಕ್ರೇವಿಂಗ್ ಆಗುತ್ತಲ್ವ, ನೋಡಿದಾಗ ಆಸೆ ಆಗುತ್ತಲ್ವ. ಸೊ ಇಷ್ಟು ಬಿಟ್ಟರೆ ಬೇರೆ ಏನೂ ತೊಗೊಳ್ಳಲ್ಲ ನಾನು ಸೀಸ್ನಲ್ ಫ್ರೂಟಲ್ಲಿ. ಈಗ ಒಂದು ಅದೇ ಹಲಸಿನ ಹಣ್ಣು ಎಲ್ಲಾದರೂ ಕಾಣಿಸಿದ್ರೆ ಸ್ವಲ್ಪ ಎಳೆಯುತ್ತೆ ಬಾಬಾ ಅಂತ. ಸೊ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ನಾನು ಫ್ರೆಂಡು ಇಬ್ಬರು ಬಂದುಬಿಟ್ಟು ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ವಿ. ಸೊ ಅವ್ರಿಗೂ ಒಂದು ಲೋಟ ಗ್ರೀನ್ ಟೀ, ನನಗೂ ಒಂದು ಲೋಟ ಗ್ರೀನ್ ಟೀ ಇದು ಮಾಡಿಕೊಂಡು ಮಾತ್ರ ಮಧ್ಯಾಹ್ನಕ್ಕೆ ಭರ್ಜರಿ ಊಟ ಸೂಪರಾಗಿ ಮಾಡ್ಕೊಂಡಿದ್ದೆ. ಏನು ಅಂತ ಕೂಡ ತೋರಿಸ್ತೀನಿ. ಇನ್ನು ಕ್ಯಾಲೋರಿ ಡೆಫಿಸಿಟಲ್ಲಿ ಕ್ಯಾಲೋರೀಸ್ ಎಷ್ಟು ಅಂತ ನಾನು ಕೌಂಟ್ ಮಾಡಿ ಹೇಳಲ್ಲ, ನೀವು ಇದನ್ನು ನೋಡ್ತಾ ಇರಿ, ನಾನು ಅದನ್ನು ಹೇಳ್ತೀನಿ, ಓಕೆನಾ. ಬೆಳಗ್ಗೆ ಪಪ್ಪಾಯ ತೊಗೊಂಡಿದ್ದು ಅರೌಂಡ್ ಒಂದು 160 ಕ್ಯಾಲೋರೀಸ್, 160 to 170 ಕ್ಯಾಲೋರೀಸ್ ಇರುತ್ತೆ. ಅದಾದಮೇಲೆ ಗಂಜಿ ಒಂದು 200 ಗ್ರಾಮ್ಸ್ 200 ಕ್ಯಾಲೋರೀಸ್ ಇದೆ, ಓಕೆನಾ. 200 + 160 ಎಷ್ಟು, ಒಂದು 360. ಓಕೆ, ಬೆಳಗ್ಗೆ ನನ್ನ ಒಂದು ಬ್ರೇಕ್ಫಾಸ್ಟು ಈ ಮಧ್ಯದಲ್ಲಿ ನಾನು ತೊಗೊಂಡಿರೋದು ಅದೇ ಎರಡರಿಂದ ಸೇರಿ 350 to 360, 360, ಓಕೆನಾ. 10 ಕ್ಯಾಲರೀಸ್ ಆ ಕಡೆ ಈ ಕಡೆ ಆಗುತ್ತೆ ಸ್ನೇಹಿತರೆ, ಬೇರೆ ಏನಿಲ್ಲ. ಸೊ ಅದಾಯ್ತಾ. ಇನ್ನು ಮಧ್ಯಾಹ್ನಕ್ಕೆ ನಾನು ತೊಗೊತಾ ಇರೋದು ಇಲ್ಲಿ ದೋಸೆ ಹಿಟ್ಟು, ಗೋಧಿ ಹಿಟ್ಟು ಸ್ವಲ್ಪ, ಆಮೇಲೆ ಕಡಲೆ ಹಿಟ್ಟು. ಈಗ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ನಮಗೆ ತುಂಬ ಒಳ್ಳೆಯದು, ಓಕೆನಾ. ಸೊ ಹಾಗಾಗಿ ನೀವು ಅದನ್ನು ಯೂಸ್ ಮಾಡಿ. ಬರೀ ಕಡಲೆ ಹಿಟ್ಟಲ್ಲಿ ನೀವು ರೋಟಿ ಥರ ಮಾಡ್ಕೋಬೋದು. ತುಂಬ ಒಳ್ಳೆಯದು ಬೇಸನ್ ಅನ್ನೋದು, ತುಂಬ ಒಳ್ಳೆಯದು, ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ವೆಜಿಟೇರಿಯನ್ಸ್ ಮಾತ್ರ ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಅದನ್ನು ತೊಗೊಳ್ಳಿ. ಇನ್ನು ನಾನು 2 ದೋಸೆ ಮಾಡ್ಕೊಂಡಿದ್ದೆ, ಒಂದು ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಮನೆಯವ್ರಿಗೆಲ್ರಿಗೂ ಬೆಳಗ್ಗೆ ಅನ್ನ ಸಾಂಬಾರು ಮಾಡಿದ್ನಲ್ವ, ಅದ್ರ ಜೊತೆಗೆ ಮಧ್ಯಾಹ್ನ ನಾನು ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೇ ಇದು ಅದೇ ಗೋಧಿ ಹಿಟ್ಟು ಮತ್ತು ಕಡಲೆ ಹಸಿಟ್ಟು ಹಾಕಿ ಇದು ಮಾಡ್ಕೊಂಡಿದ್ದೆ. ಯಾಕಂತಂದರೆ ನಮಗೆ ಪ್ರೋಟೀನ್ ಸಿಗೋದು ತುಂಬ ಮುಖ್ಯ, ಓಕೆನಾ. ಸೊ ಈ ಟೋಟರಲ್ಲಿ ನಾನು ಒಂದು ತಿಂದುಬಿಟ್ಟು ಆಮೇಲೆ ಹೊಟ್ಟೆ ಹಶ್ವಾದರೆ ಇನ್ನೊಂದು ತೊಗೊಳ್ಳೋಣ ಅಂದ್ಕೊಂಡೆ. ನಾನು 2 ತಿಂದೆ ಸ್ನೇಹಿತರೆ, ಒಂದೇ ಟೈಮ್ಗೆ ನಾನು 2 ತಿಂದೆ. ಅರೌಂಡ್ ಒಂದು 600 to 700 ಇಟ್ಕೊಳ್ಳಿ, ಯಾಕಂದರೆ ತುಂಬ ಹೆಲ್ದಿ ಫುಡ್ ಅಲ್ವಾ. 700 ಅಗೇನ್ ನಾನು ಇದನ್ನು ತೊಗೊಂಡಿದ್ದೀನಿ, ಏನಪ್ಪ ಅದು ಮತ್ತು ನೈಟ್ಗೆ ಗಂಜಿನೇ ತೊಗೊಂಡೆ ಸ್ನೇಹಿತರೆ. ಇದೊಂದು 200 ಎಷ್ಟಾಯಿತು, ಅರೌಂಡ್ 700 ಇರಲ್ಲ, ಒಂದು 600 ಆದರೂ ಇರುತ್ತೆ ಡಿನ್ನರ್ ಮಧ್ಯಾಹ್ನದ್ದು. ಸೊ ಅಲ್ಲಿಗೆ ಅದೊಂದು 350, 950 ಪ್ಲಸ್ ಮತ್ತೆ ಎಲ್ಲ ಸೇರಿದ್ರು ಕೂಡ ಒಂದು 3,350, 400 ಒಳಗಡೆನೇ ಇದೆ. ಸೊ ಹಾಗಾಗಿ ಇವತ್ತು ಬ್ಯಾಲೆನ್ಸ್ ಆಗಿದೆ ನನ್ನ ಒಂದು ಡಯಟು. ಸೊ ನೈಟಿಗೂ ಕೂಡ ಗಂಜಿ ತೊಗೊಂಡು ನನ್ನ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾಳೆ ರಿಸಲ್ಟ್ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.